ಜೈ ಶ್ರೀಮಾತಾ. ಗಾಯತ್ರಿ ಮಂತ್ರದ ಜಪ, ಅನುಷ್ಠಾನ, ಅರ್ಥ ಮತ್ತು ಅದನ್ನು ಮಾಡುವ ರೀತಿಗಳನ್ನು ನಮ್ಮ ಶ್ರೀ ಗುರು ಪರಮಹಂಸ ಶ್ರೀಮಾತಾ ಅಪ್ಪಾಜಿ ಅವರಿಂದನೇ ತಿಳಿದುಕೊಳ್ಳೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹರಿ ಓಂ. ಸರಿಯಾದ ಕ್ರಮ ಏನು ಅಂದರೆ ಗಾಯತ್ರಿ ಮಂತ್ರ ಹೇಳ್ಬೇಕಾದ್ರೆ ನಿಜವಾದ ಗಾಯತ್ರಿ ಮಂತ್ರ ಎಲ್ಲಿಂದ ಪ್ರಾರಂಭ? ತತ್ಸವಿತುರ್ವರೆಣ್ಯಂ, ಅಲ್ಲಿಂದ ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ, ಅಲ್ಲಿ ನಿಲ್ಲಿಸಬಾರ್ದು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಧಿಯೋ ಯೋ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೆ ಹೇಳುದನ್ನೇ ಅನುಷ್ಠಾನ ಹೇಳಬೇಕು. ಓಮ್ಗೆ ಸಪ್ರೇಟು. ಚಾರ್ಜ್ ಮಾಡಲೇಬಾರ್ದು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. तत्सवितुर्वरेण्यं भर्गो देवस्य धीमहि धियो यो नः प्रचोदयात्. भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो नः प्रचೋದಯಾತ್. ನಾವು ಹೀಗೆ ಹೇಳ್ತಾ ಇದ್ದೀವಿ. ವಾಸ್ತವವಾಗಿ ಸಾಮಾನ್ಯ ಜಪ ಮಾಡೋರು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳ್ತಾರೆ. ಜಪ ಮಾಡುವಾಗ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೀಗೆ ಹೇಳಿದ್ರೆ ಇದನ್ನು ಜಪ ಅಂತ ಕರಿತೀವಿ. ನಾವು ಬಿಡಿಸಿ ಹೇಳ್ತೀವಲ್ಲ, ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೆ ಹೇಳುವುದನ್ನೇ ಅನುಷ್ಠಾನ ಅಂತ ಕರೆಯೋದು. ಮಂತ್ರ ಜಪಕ್ಕೂ ಅನುಷ್ಠಾನಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಿರ್ತೀರಲ್ಲ, ಇದು ಮೊದಲನೇದು. ಜಪ ಮಾಡುವಾಗ ಪೂರ್ಣವಾಗಿ ಬಂದು ಹೋಗುತ್ತಷ್ಟೇ. ಆದರೆ ಅನುಷ್ಠಾನದಲ್ಲಿ ಪ್ರತಿಯೊಂದ್ರದ್ದು ಶಕ್ತಿಯನ್ನು ಹಿಡ್ಕೋತೀವಿ. ಓಂ ಅನ್ನೋದ್ರದ್ದು ಭೂರ್ಭುವಸ್ಸುವಃ ತತ್ಸ, ಅದು ಬೇರೆ ಬೇರೆ ಮಾಡಿ ಬೇರೆ ಬೇರೆಯಾಗಿ ಶಕ್ತಿಯನ್ನು ಹೀರ್ಕೋತಾ ಹೋಗೋದನ್ನೇ ಅನುಷ್ಠಾನ ಅಂತ. ಜಪಕ್ಕೂ ಅನುಷ್ಠಾನಕ್ಕೂ ಅಷ್ಟೇ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಜಪ ಮಾಡೋರು, ಗಾಯತ್ರಿ ಜಪ ಮಾಡೋರು. ಅನುಷ್ಠಾನ ಮಾಡೋರು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಭೂರ್ಭುವಸ್ಸುವಃ
ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಅನುಷ್ಠಾನ. ನೀನು 1000 ಜಪ ಮಾಡೋ ಬದಲು 100 ಅನುಷ್ಠಾನ ಮಾಡೋದು ಹೆಚ್ಚು ಶ್ರೇಷ್ಠ. ಪ್ರತಿಯೊಂದಕ್ಕೂ ಅಷ್ಟೇ. ಅನುಷ್ಠಾನ ಅಂದರೆ ಬೇರೆ ಇನ್ನೇನೋ ಅಂತಲ್ಲ, ಅದರ ಶಕ್ತಿಯನ್ನು ಪೂರ್ತಿಯಾಗಿ ಒಳಗೆ ತಗೊಳ್ಳೋದನ್ನೇ ಅದು. ಅದಕ್ಕೆ ಸ್ವರಬದ್ಧವಾಗಿ ಲಯಬದ್ಧವಾಗಿ ಆ ಶಕ್ತಿಯನ್ನು ಹಿಡಿದು ಒಳಕ್ಕೆ ಹೋಗ್ತಾ ಇರಬೇಕು. ಹೇಳು. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಿಲ್ಸಕ್ಕಾಗಲ್ಲ. ಓಂ ಅಂತ ಶುರು ಮಾಡ್ಬಿಡ್ತೀರಿ, ನಿಲ್ಲಿಸ್ಬೇಕು. ಶುರು ಹೇಳು. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಹೇಳುವಾಗಲೂ ಅಷ್ಟೇ. ಓಂ ಎಷ್ಟು ಹೇಳ್ತೀವ ಅನ್ನೋದು ಅದಕ್ಕಿಂತ ಜಾಸ್ತಿ ಬರಬೇಕು. ಇದೆಷ್ಟು ಹೋಗುತ್ತೆ ಅದಷ್ಟೇ ನಿಶ್ವಾಸ, ಅಷ್ಟೇ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಬರಬೇಕು. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗ್ಯಾಪು ಯಾಕೆ ಅರ್ಜೆಂಟು? ಯಾತಕ್ಕೆ ಗ್ಯಾಪು? ಇದನ್ನು ಅನುಷ್ಠಾನ ಅಂತ ಕರೀತಾರೆ. ಅಂದರೆ ನಿಜವಾದ ಶಕ್ತಿ ಇರೋದು ಎಲ್ಲಿ ಅಂದರೆ ಆ ಶಬ್ದಗಳ ಮಧ್ಯೆ ಇರುವ ನಿಶ್ಶಬ್ದದಲ್ಲಿ ಶಕ್ತಿ ಇರೋದು, ಶಬ್ದಗಳಲ್ಲ. ಶಬ್ದ ಆ ಮಧ್ಯದಲ್ಲಿ ಗ್ಯಾಪು ಬರುತ್ತಲ್ಲ, ನಿಶ್ಶಬ್ದ. ಆ ನಿಶ್ಶಬ್ದದಲ್ಲಿ ಶಕ್ತಿ ಇರೋದು, ಅದಕ್ಕೆ ಅದನ್ನ ಅನುಷ್ಠಾನ ಅಂತ ಕರೆಯೋದು. ಜಪ ಅಂದರೆ ಕಂಟಿನ್ಯೂಸ್ ಹೋಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆ ನಿಶ್ಶಬ್ದದಲ್ಲಿ ಬರುವ ಶಕ್ತಿಯನ್ನು ಅದಕ್ಕೆ ನಿಧಾನಕ್ಕೆ ಹೋಗುತ್ತೆ. ಕೊನೆಯಲ್ಲಿ ಅಷ್ಟೇ ಶುರು ಮಾಡುವಂದು ಇನ್ನೊಂದಕ್ಕೆ ಬರುವಷ್ಟು ಅಷ್ಟೇ ನಿಧಾನಕ್ಕೆ ಉಸಿರು ತಗೊಂಡು ಮತ್ತೆ ಶುರು ಮಾಡಬೇಕು. ಆವಾಗ ಅದಕ್ಕೆ ನಿಜವಾದ ಶಕ್ತಿಯಲ್ಲಿದೆ ಶಬ್ದಗಳ ನಡುವಿನ ನಿಶ್ಶಬ್ದದಲ್ಲಿದೆ. ನಿಶ್ಶಬ್ದದಲ್ಲೇ ನಿಜವಾದ ಶಕ್ತಿ ಇರೋದು, ಶಬ್ದದಲ್ಲಲ್ಲ. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. तत्सवितुर्वरेण्यं भर्गो देवस्य धीमहि धियो यो नः प्रचोदयात्. भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ಇದನ್ನ ಗಾಯತ್ರಿ ಮಂತ್ರ
ವಾಸ್ತವವಾಗಿ ಇದನ್ನು ಗಾಯತ್ರಿ ಮಂತ್ರ ಅಂತ ಕರಿತೀವಿ. ಇದನ್ನು ನಿಜವಾದದ್ದು ಸವಿತೃ ಗಾಯತ್ರಿ ಅಂತ. ಗಾಯತ್ರಿ ಅಂದರೆ ಅದೊಂದು ಛಂದಸ್ಸು, 24 ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವ ಒಂದು ಛಂದಸ್ಸೇನಿದೆ, ಅದಕ್ಕೆ ಗಾಯತ್ರಿ ಛಂದ ಅಂತ. ಗಾಯತ್ರಿ ಛಂದಸ್ಸು. ಆದರೆ ನಿಜವಾದ ದೇವತೆ ಸವಿತೃ ಅಂದರೆ ಸೂರ್ಯದೇವ. ಸೂರ್ಯದ ಸವಿತೃ ಗಾಯತ್ರಿ ಅಂತ ಇದನ್ನು ಕರೀತಾರೆ. ಎಲ್ಲ ದೇವರಿಗೂ ಒಂದೊಂದು ಗಾಯತ್ರಿ ಮಂತ್ರ ಇರುತ್ತೆ, ಆದರೆ ಅತ್ಯಂತ ಶ್ರೇಷ್ಠವಾದದ್ದು ಈ ಸವಿತೃ ಗಾಯತ್ರಿ. ಯಾವುದಕ್ಕಾದ್ರೂ ಬಹಳ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ಇಲ್ಲಿ ಪ್ರಾರ್ಥನೆಯೂ ಅಷ್ಟೇ. ಧಿಯೋ ಯೋ ನ ಪ್ರಚೋದಯ, ನನ್ನ ಧೀಶಕ್ತಿಯನ್ನು ಹೆಚ್ಚು ಮಾಡು, ಪ್ರಚೋದಿಸು, ಧೀಶಕ್ತಿಯನ್ನು ಪ್ರಚೋದಿಸು. ಶ್ರದ್ಧೆ ಅನ್ನೋದಕ್ಕೆ ಉಪನಿಷತ್ತಲ್ಲಿ ಒಂದು ವ್ಯಾಖ್ಯಾನ ಕೊಡ್ತಾರೆ. ಗುರು ಹೇಳಿದ್ದನ್ನು ಸರಿಯಾದ ರೀತಿಯಲ್ಲಿ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದೇ ಶ್ರದ್ಧೆ ಅಂತ. ಅವನೇನು ಹೇಳ್ತಾನೆ ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಇದು ಭಾಳ ಕಷ್ಟದ ಕೆಲಸ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಎಲ್ಲರೂ ಎಲ್ಲ ಕಾಲದಲ್ಲೂ ಹಾಗೆ ಆಗತ್ತೆ. ಯಾರೋ ಏನೋ ಮಾತಾಡಿದ್ರೆ ನಾವೇನೋ ಅರ್ಥ ಮಾಡ್ಕೋತೀವಿ. ಪ್ರತಿನಿತ್ಯ ನಡೆಯುವುದೇ ಹಾಗೆ. ಆದರೆ ಯಾರು ಏನು ಹೇಳ್ತಾರೆ ಅದನ್ನು ಯಥಾರ್ಥವಾಗಿ, ಹಾಗಾದರೂ ವೇದಾಂತವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲದೇ ಆದರೂ ಅಲ್ಪಜ್ಞಾನಕ್ಕೆ ಕಾರಣ ಆಗಿ ತೊಂದರೆಗಳೇ ಆಗಿಬಿಡುತ್ತೆ ಸಮಾಜಕ್ಕೆ. ಹಾಗಾಗಬೇಕಾದ್ರೆ ನಮ್ಮ ಬುದ್ಧಿಶಕ್ತಿ ಪ್ರಖರವಾಗಬೇಕು. ಆ ಬುದ್ಧಿಶಕ್ತಿಯನ್ನು ಪ್ರಖರ ಮಾಡ್ತಕ್ಕಂಥದ್ದೇ ಈ ಸವಿತೃ ಗಾಯತ್ರಿ, ಸೂರ್ಯ ಗಾಯತ್ರಿ. ಇದು ಇಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ಧಿಯೋ ಯೋ ನ ಪ್ರಚೋದಯ, ನನ್ನ ಧೀಶಕ್ತಿಯನ್ನು ಪ್ರಚೋದಿಸ. ಧೀಶಕ್ತಿ ಅಂದರೆ ಸ್ಥೂಲವಾಗಿ ಹೇಳಬೇಕು ಅಂದರೆ ಗ್ರಾಸ್ಪಿಂಗ್ ಪವರ್ ಆ್ಯಂಡ್ ರಿಟೈನಿಂಗ್ ಪವರ್. ನಾವೇನನ್ನು ತಿಳ್ಕೊತೀವಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಗೋಬೇಕು. ಲೌಕಿಕ ವಿದ್ಯೆ ಆಗಲಿ ಆಧ್ಯಾತ್ಮಿಕ ವಿದ್ಯೆ ಸರಿಯಾದ ರೀತಿಯಿಂದ ಒಳಗೆ ತಗೋಬೇಕು. ಮತ್ತು ಎಲ್ಲ ಓದಿದ್ದೀನಿ ಮರ್ತೋಗ್ಬಾರ್ದು, ಅದು ಒಳಗಡೆ ಉಳಿಬೇಕು. ಇವೆರಡನ್ನ ಸ್ಥೂಲವಾಗಿ, ಧೀಶಕ್ತಿ ಅನ್ನೋದಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಸ್ಥೂಲವಾಗಿ ಹೇಳಬೇಕು ಅಂದರೆ ಇದನ್ನೇ ಧೀಶಕ್ತಿ. ಗ್ರಾಸ್ಪಿಂಗ್ ಆ್ಯಂಡ್ ರಿಟೈನಿಂಗ್ ದ ವಾಟ್ ಎವರ್ ದ ಮೆಮೊರೀಸ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ಔಟ್ಸೈಡ್. ಇದಿದ್ರೆ ಮನುಷ್ಯ ಏನನ್ನು ಬೇಕಾದ್ರೂ ಸಾಧಿಸ್ಬಿಡ್ತಾನೆ. ಅದಕ್ಕೆ ಧಿಯೋ ಯೋ ನ ಪ್ರಚೋದಯ. ಯಾರನ್ನ ಕೇಳ್ತಾ ಇರೋದು? ತತ್ಸವಿತುರ್ವರೇಣ್ಯಂ, ನೀನು ಪೂಜನೀಯ, ಭರ್ಗೋ ದೇವಸ್ಯ ಧೀಮಹಿ. 7 ಬಣ್ಣದ ರಥಗಳ ಕುದುರೆಗಳನ್ನು ಕಟ್ಟಿಕೊಂಡು ರಥದ ಮೇಲೆ ಬರ್ತಿರುವ ಹೇ ಸೂರ್ಯನೇ, ನೀನು ಪೂಜೆಗೆ ಅರ್ಹ. ಧಿಯೋ ಯೋ ನ ಪ್ರಚೋದಯಾತ್, ನನ್ನ ಧೀಶಕ್ತಿ, ಬರೀ ಬುದ್ಧಿವಂತಿಕೆ ಅಲ್ಲ. ಧೀಶಕ್ತಿ ಅಂದರೆ ಬರೀ ಬುದ್ಧಿವಂತಿಕೆ ಅಲ್ಲ, ಅದು ಬುದ್ಧಿವಂತಿಕೆನೂ ಸೇರ್ಕೊಂಡ್ಬಿಡುತ್ತೆ ಅಷ್ಟೇ. ಬುದ್ಧಿವಂತಿಕೆ, ಗ್ರಾಸ್ಪಿಂಗ್ ಪವರು, ರಿಟೈನಿಂಗ್ ಪವರು, ಮತ್ತು ಇನ್ನೊಬ್ಬರಿಗೆ ಉತ್ತರ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಅದರೊಳಗೆ. ಅದಕ್ಕೆ ಹಿಂದೆ ಬ್ರಾಹ್ಮಣರು ಬಹಳ ಬುದ್ಧಿವಂತರಾಗ್ತಿದ್ರು ಅಂತ ಹೇಳ್ತಿದ್ರು. ಯಾಕೆಂದರೆ ಅವ್ರು ಗಾಯತ್ರಿ ಮಂತ್ರದಿಂದ ಮಾತ್ರ. ಅದರಿಂದ ಯಾರೇ ಆದರೂ ಅಷ್ಟೇ ಸ್ವಲ್ಪ ಕಾಲವಾದರೂ ದಿನ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ, ಜಪ ಮಾಡೋದು ಒಳ್ಳೆಯದು. ಅನುಷ್ಠಾನ ಮಾಡೋದ್ರಂತೂ ಆ ಧೀಶಕ್ತಿ ತನಗೆ ತಾನೇ ಬೆಳೀತಾ ಹೋಗುತ್ತೆ. ಎಲ್ಲ ಮಂತ್ರಕ್ಕಿಂತ ಅತಿ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಗಾಯತ್ರಿ ಮಂತ್ರ. ಆವಾಗ ಜೀವನವು ಯಥಾರ್ಥವಾಗಿ ಅರ್ಥವಾಗುತ್ತೆ, ಪರಮಾರ್ಥವು ಯಥಾರ್ಥವಾಗಿ ಅರ್ಥ ಆಗುತ್ತೆ. ಜೀವನ ಅಂದರೆ ಏನು ಅಂತಲೂ ಅರ್ಥ ಆಗತ್ತೆ, ಪರಮಾರ್ಥ ಅಂದರೆ ಏನು ಅಂತಲೂ ಅರ್ಥ ಆಗತ್ತೆ. ಅದಕ್ಕೋಸ್ಕರವೇ ವೇದಾಧ್ಯಯನಕ್ಕೆ ಮುಂಚೆ, ಉಪನಿಷತ್ ಅಧ್ಯಯನಕ್ಕೆ ಮುಂಚೆ ಎಲ್ಲ ಗಾಯತ್ರಿ ಜಪವನ್ನು ಮಾಡಲೇಬೇಕು. ಮಾಡದೆ ಅದನ್ನು ಮಾಡಿ ಕರಗತ ಮಾಡ್ಕೊಳ್ಳದೆ ನಾವು ಮಾಡಿದ್ರೆ ಅದೇನೋ ಉಪನಿಷತ್ತೇನೋ ಹೇಳುತ್ತೆ, ನಾವೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ಅಲ್ಪಜ್ಞಾನ ಅಂತ ಕರೀತಾರೆ. ಅದು ಬಹಳ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ತಿಳ್ಕೊಂಡವನಿಗೂ ತೊಂದರೆ ಕೊಡುತ್ತೆ, ಅವನು ಬೇರೆಯವ್ರಿಗೆ ಹೇಳಿದಾಗ ಅದು ಇನ್ನೂ ಜನರನ್ನು ತೊಂದರೆಗೆ ಈಡು ಮಾಡುತ್ತೆ. ಹಾಗಾಗಿ ಆ ಗಾಯತ್ರಿ ಮಂತ್ರವ ಬಹಳ ವಿಶೇಷವಾದದ್ದು. ಧಿಯೋ ಯೋ ನ ಪ್ರಚೋದಯಾತ್. ಅದರಲ್ಲಿ ಅನುಷ್ಠಾನ ಮಾಡುವಾಗ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪ್ರಾಣಾಯಾಮ ಬಹಳ ಮುಖ್ಯ. ಉಚ್ಛ್ವಾಸ, ನಿಶ್ವಾಸ ಮತ್ತು ಕುಂಭಕ ಒಳಗಡೆ. ಇದು ಗಾಯತ್ರಿ ಮಂತ್ರದಲ್ಲಿ ತಾನಾಗತ್ತೆ. ನೀನು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಅದೇ ಗಾಯತ್ರಿ ಮಂತ್ರದ ಶ್ರೇಷ್ಠತೆ. ಅದು ಯಾತಕ್ಕೆ ಅಷ್ಟು ಶಕ್ತಿ ತುಂಬತ್ತೆ ಅಂದರೆ ಒಳಗಡೆ ಕುಂಭಕ ಎಷ್ಟಾಗಬೇಕು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆ ಪ್ರಾಣಾಯಾಮ ಕ್ರಿಯೆ ತಾನಾಗಿ ಒಳಗಡೆನೂ ಕೂಡ ಆಗ್ತಾ ಹೋಗುತ್ತೆ. ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ
धीमहि धियो यो नः प्रचोदयात्। ॐ जपाकुसुमसङ्काशां काशपेयं महाद्युतिं तमोरिं सर्वपापघ्नं प्रणतोऽस्मि दिवाकरम्। जपाकुसुमसङ्काशां काशपेयं महाद्युतिं तमोरिं सर्वपापघ्नं प्रणतोऽस्मि दिवाकरम्। ॐ जपाकुसुमसङ्काशां काशपेयं महाद्युतिं तमोरिं सर्वपापघ्नं प्रणतोऽस्मि दिवाकरं प्रणतोऽस्मि दिवाकरं प्रणतोऽस्मि दिवाकरಂ। ಸೂರ್ಯನಿಗೂ ಸವಿತೃ ಎರಡು ಪದ ಬರುತ್ತೆ. ಅದಕ್ಕೆ ಏನು ವ್ಯತ್ಯಾಸ ಅಂದರೆ ಸೂರ್ಯ ಅಂದರೆ ನಾವು ನೋಡ್ತೀವಲ್ಲ ಅದು ಸೂರ್ಯ. ಆ ಸೂರ್ಯನ ಒಳಗೆ ತಾಯಿ ಕೂತಿದ್ದಾಳೆ, ಅವಳೇ ಸವಿತೃ. ಅದಕ್ಕೆ ಅದನ್ನು ಗಾಯತ್ರಿ ಮಂತ್ರ ಹೇಳುವಾಗಲೂ ತಾಯಿನೇ ನೆನಪು ಬರ್ತಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯನ ಒಳಗಡೆ ಕೂತಿರುವ ಆ ಮಹಾತಾಯಿ ಅವಳನ್ನೇ ಸವಿತೃ ದೇವತೆ ಅಂತ ಕರೀತಾರೆ. ಜೈ ಶ್ರೀ ಮಾತಾ. जय जय श्री माता।